ಹಾಯ್ ವೀರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಅಂದರೆ ಇದು ತುಂಬ ಆ, ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಬಿರಿಯಾನಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪಾಲಕ್ಕು ಮೆಂತ್ಯ ಸೊಪ್ಪು. ಪಾಲಕ್ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆ ಸೊಪ್ಪಿನ ಇಷ್ಟ ಆಗಲ್ಲ ಅವ್ರಿಗೆ ಈ ಥರ ಬಿರಿಯಾನಿ ಒಳಗಡೆ ಹಾಕಿ ನಾವು ಪಾಲಕ್ಕು ಮೆಂತ್ಯನ ಹಾಕಿ ಅವ್ರಿಗೆ ಟೇಸ್ಟು ಇನ್ನೂ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಪಾಲಕ್ಕು ಮೆಂತ್ಯ, ಚಿಕನ್ನು ಮತ್ತು ಪುದೀನ ಕೊತ್ತಂಬರಿ, ಅಕ್ಕಿ ಸ್ವಲ್ಪ, ಈರುಳ್ಳಿ, ಎಣ್ಣೆ, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಪಲಾವ್ ಎಲೆ, ಒಂದು ಸ್ವಲ್ಪ ತುಪ್ಪ ಇಷ್ಟನ್ನು ಇಟ್ಕೊಂಡ್ರೆ ಮೇಯ್ನಾಗಿರೋಂಥದ್ದು ಪಾಲಕ್ಕು ಮೆಂತ್ಯ ಸೊಪ್ಪು. ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂಚೂರು ನೀರು ಉಪ್ಪು ಹಾಕಿ ಇದನ್ನು ಬೇಯಕ್ಕಿಡಬೇಕು ಪಾಲಕ್ಕು ಮೆಂತ್ಯನ. ಇದು ಬೇಯಕ್ಕಿಟ್ಟು ಪಕ್ಕಕ್ಕೆ ನಾವು ಕುಕ್ಕರ್ ಒಂದು ಇಟ್ಕೊಂಡು ನಾವು ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಮೇನ್ ಪಾಲಕ್ಕು ಮೆಂತ್ಯನ ಒಂದು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಿದ ನಂತರ ತುಪ್ಪ ಹಾಕಿ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಬಿಸಿ ಮಾಡಿಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಫ್ರೈ ಆಗಬೇಕು. ಒಂದು ಕಡೆ ಮೆಂತ್ಯನೂ ಪಾಲಕ್ಕು ಬೇಯ್ತಾ ಇದೆ, ಈ ಕಡೆ ನಾವು ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ಪಲಾವ್ ಎಲೆ ಹಾಕಿದ ತಕ್ಷಣ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಂಬ ಒಳ್ಳೆ ಸ್ಮೆಲ್ ಅಂತಲೇ ಹೇಳ್ಬೋದು ಇದರಲ್ಲಿ ಹಾಕಿರುವಂತಹ ಮಸಾಲ ಐಟಮ್ಮು. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಬಟ್ಲು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದು ಹಸಿರು ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಘಮ ಬಿರಿಯಾನಿಗೆ, ಟೊಮೆಟೊ ಬಾತು, ಪಲಾವು ಈ ಥರ ರೆಸಿಪೀಸ್ಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಮತ್ತು ಟೇಸ್ಟು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಂದು ತುಂಬ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ತೀನಿ. ಪಾಲಕ್ಕು ಮೆಂತ್ಯ ಸೊಪ್ಪು ನಾವು ಬಿರಿಯಾನಿಗೆ ಯೂಸ್ ಮಾಡ್ತಾಯಿದ್ದೀರ ಅಂದರೆ ಅದ್ರ ಟೇಸ್ಟ್ನ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆಜಿ ಚಿಕನನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಿಕನ್ಗೆ ಉಪ್ಪು ಹಿಡಿಬೇಕು. ಇದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಟೊಮೆಟೊ, ಒಂದು 4ರಿಂದ 5 ಹಣ್ಣಾಗಿರೋ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೋಬೇಕು. ಮೊದಲೇ ನಾವು ಟೊಮೆಟೊನ ಫಸ್ಟ್ ಫ್ರೈ ಮಾಡಿಬಿಟ್ಟು ನಾವೇನು ಚಿಕನ್ ಹಾಕಿದ್ರೆ ಅದು ಟೇಸ್ಟ್ ಅಷ್ಟು ಬರಲ್ಲ. ನಾವು ಚಿಕನ್ ಹಾಕಾದ್ಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಪಾಲಕ್ಕು ಮೆಂತ್ಯ ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡ್ರೆ ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ. ಇದಕ್ಕೆ ನಾವು ಸೊಪ್ಪು ಹಾಕಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಪಾಲಕ್ ಹಾಕಿರೋದ್ರಿಂದ ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಿದ ನಂತರ ಕೊತ್ತಂಬರಿ ಪುದೀನನ ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಚಿಕನ್ನು ಮುಕ್ಕಾಲು ಭಾಗ ಬೇಯಬೇಕು. ಬೆಂದಾದಮೇಲೆ ಇದಕ್ಕೆ ನಾವು ಮೊಸರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊಸರು ಹಾಕಿ ಫ್ರೈ ಮಾಡಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಟಾಗ ನಾವು ಗರಂ ಮಸಾಲ ಮತ್ತು ಅಕ್ಕಿನ ಹಾಕ್ಕೊಂಡು, ಗರಂ ಮಸಾಲ ಅಂದರೆ ಚಿಕನ್ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ ಪೌಡ್ರ್ ಒಂದು ಸ್ವಲ್ಪ, ಗರಂ ಮಸಾಲ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂತಹ 2 ಗ್ಲಾಸ್ ಅಕ್ಕಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅಂದರೆ ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ನಾವು ಚಿಕನ್ 1 ಕೆಜಿ ತೊಗೊಂಡು 1 ಕೆಜಿ ಅಕ್ಕಿ ಅಥವಾ 1.5 ಕೆಜಿ ಅಕ್ಕಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಕ್ವಲಾಗಿ ಚಿಕನ್ನು ಪೀಸ್ಗಳು ರೈಸ್ಗೆ ಸಿಗ್ತಾ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಪಾಲಕ್ ಹಾಕಿದ್ದೀನಿ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಕೊನೆಯದಾಗಿ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಹಾಕಿ ನಿಂಬೆಹಣ್ಣು ರಸ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೊತ್ತಂಬರಿ ಪುದೀನ ಹಾಕಿ 2 ವಿಷಿಲ್ನ ಕೂಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಬಿರಿಯಾನಿ ಆದಮೇಲೆ ಅಂದರೆ ನಾವು ಇದಕ್ಕೆ ಮೆಂತ್ಯ ಪಾಲಕ್ ಹಾಕಿದ್ದೀರಿ ಅಂತಲೇ ಅನಿಸಲ್ಲ. ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಬಿರಿಯಾನಿ ನೀವು ಯಾವತ್ತೂ ತಿಂದಿರ. ಪಾಲಕ್ಕು ಮೆಂತ್ಯ ಹಾಕಿರೋದ್ರಿಂದ ಯಾರಿಗೂ ಗೊತ್ತಾಗೋದೇ ಇಲ್ಲ ಇದಕ್ಕೆ ನಾವು ಅದನ್ನು ಯೂಸ್ ಮಾಡಿದ್ದೀರಿ ಅಂತ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಬಿರಿಯಾನಿನ ಡಿಫ್ರೆಂಟಾಗಿ ನಾವು ಬಿರಿಯಾನಿ ಮಾಡಿದಾಗ ನಾವು ಆ ಥರ ಬಿರಿಯಾನಿ ಮಾಡಿಕೊಂಡು ನಾವು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಬಿರಿಯಾನಿನೂ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.